ಸೇಮ್ ಸರ್ ಗೃಹಲಕ್ಷ್ಮಿ ಯೋಜನೆ ಫೇಶಿಯಲ್ ಅಥೆಂಟಿಕೇಶನ್ ಬಗ್ಗೆ ಇವತ್ತು ಕ್ಯಾಬಿನೆಟ್ ಅಜೆಂಟ್ ಸರ್ ಸೇಮ್ ಸರ್ ಅದು ನಾವು ಮಾಡ್ತಾ ಇದೀವಲ್ಲ, ಗೃಹಲಕ್ಷ್ಮಿ ಸರ್ ಮಾಡ್ತಾ ಇದೀವಿ. ಅದಕ್ಕೆ 20 ಕೋಟಿ ರೂಪಾಯಿ ಹಣನ ಇಟ್ಟಿದ್ದೀವಿ. ಈಗ ಎಲ್ಲದಕ್ಕೂ ಫಾರ್ಮ್ಗಳೆಲ್ಲ ಯಾವ ರೀತಿ ಇರಬೇಕು, ಏನಿರಬೇಕು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು, ಬೇರೆ ಜನ ಅಧಿಕಾರಿಗಳೆಲ್ಲ ಹೋಗಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅವರೆಲ್ಲ ಫೋಟೋಗಳೆಲ್ಲ ಕರೆಕ್ಟಾಗಿರಬೇಕು, ಬಯೋಮೆಟ್ರಿಕ್ ಎಲ್ಲ ಕರೆಕ್ಟಾಗಿರಬೇಕು, ಅದೆಲ್ಲ ಅಕೌಂಟ್ಗಳೆಲ್ಲ ಕರೆಕ್ಟಾಗಿರಬೇಕು. ಆಮೇಲೆ ಯಾವುದೇ ಫೋನ್ ನಂಬರ್ ಇರಬೇಕು. ಯಾವುದೋ ಫೋನ್ ನಂಬರ್ ಕೊಟ್ಟು ಯಾರಿಗೋ ಮೆಸೇಜ್ ಹೋಗೋದು, ಅವನೆಲ್ಲ ದುಡ್ಡು ಇಸ್ಕೊಡೋದು, ಹಾಕಿ ದುಡ್ಡು ಯಾವ್ದು ಅಕೌಂಟ್ಗೆ ಹೋಗೋದು, ಅವೆಲ್ಲ ಆಗಬಾರ್ದು. ಗಂಡನ ಅಕೌಂಟ್ಗೆ ಹೋಗ್ಬಾರ್ದು, ಮಕ್ಕಳ ಅಕೌಂಟ್ಗೆ ಹೋಗ್ಬಾರ್ದು, ಅವ್ರದೇ ಅಕೌಂಟ್ಗೆ ಹೋಗ್ಬೇಕು. ಅವೆಲ್ಲ ಕೂಡ ಅದಕ್ಕೆಲ್ಲ ಸ್ವಲ್ಪ ನಿಮಗೆ AG ರಿಪೋರ್ಟ್ ಎಲ್ಲ ನೀವೆಲ್ಲ ನೋಡಿದ್ದೀರಿ, ನೀವೆಲ್ಲ ಪೇಪರೆಲ್ಲ ಬರೆದಿದ್ದೀರಿ. ಅದಕ್ಕೆ ಬೇಡ, ಯಾರಿಗೂ ಕೂಡ ನಾವೇನೋ ತೆಗಿಯೋಕ್ಕೆ ನಮ್ಗೆ ಇಷ್ಟ ಇಲ್ಲ. ವಾಲಂಟಿಯರ್ಗೆ ಬೇಡ ಅಂದ್ರೆ ಬೇಡ ಅನ್ಬೋದಷ್ಟೇ. ಬಟ್ ನಾವು ಯಾರಿಗೂ ತೆಗಿಯೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆ ಇಲ್ಲ. ಬಟ್ ನಾವು ಏನು ಕೊಡ್ತೀವಿ ಅದು ಕರೆಕ್ಟಾಗಿ ಯಾರು ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಅದು ನಮ್ಮ ಆಸೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.